ಫಾರ್ ಎವ್ರಿ 10 Bangaloreans 4 are obese. ಸೊ 33,000 ಚಿಲ್ಡ್ರನ್ಸ್ ಓವರ್ ವೇಟ್ ಇನ್ ಬ್ಯಾಂಗ್ಳೂರ್. ಸೊ ಇದಕ್ಕೆಲ್ಲ ಏನು ಕಾರಣ ಇರ್ಬೋದು, ಮೂಲ ಕಾರಣ ಏನಿರ್ಬೋದು, ಏನು ಚೇಂಜಸ್ ಇರ್ಬೋದು ಅಂತ ನೋಡ್ಕೊಳ್ಳಿಕ್ಕೆ ನಾವೊಂದು ಬೆಂಗಳೂರಲ್ಲಿರುವ ಒಂದು ನಾರ್ಮಲ್ ಆಗಿರೋ ಒಂದು ರ್ಯಾಂಡಮ್ ಆಗಿರೋ ಒಂದು ಸ್ಟ್ರೀಟಿಗೆ ಹೋದ್ವಿ. ಇವತ್ತು ಬೆಂಗಳೂರಲ್ಲಿರೋ ಫೇಮಸ್ ಲಂಗ್ ಸ್ಪೆಷಲಿಸ್ಟ್ ಆಗಿರೋ ಡಾಕ್ಟರ್ ಗಣೇಶ್ ಪ್ರತಾಪ್ ಅವ್ರ ಜೊತೆ ಇದ್ದೇವೆ. ಈ ಒಬೆಸಿಟಿಯಿಂದ ಸಮಸ್ಯೆ ಆಗುವಂತಹ ಗೊರಕೆ ಸಮಸ್ಯೆ ಆಗಲಿ, ವೀಸಿಂಗ್ ಸಮಸ್ಯೆ ಆಗಲಿ, ಈ COPD ಸಮಸ್ಯೆ ಆಗಲಿ, ಇದಕ್ಕೆ 10% ವೇಟ್ ಲಾಸ್ ಬೇಕು. ಬೆಂಗಳೂರಿನಲ್ಲಿ ಫೇಮಸ್ ಹಾಸ್ಪಿಟಲ್ ಆಗಿರುವಂಥ ನಂದಿನಿ ಹಾಸ್ಪಿಟಲ್ನ ಮುಖ್ಯ ವೈದ್ಯಾಧಿಕಾರಿಗಳಾಗಿರುವಂತಹ ಡಾಕ್ಟರ್ ನಂದಿನಿ ಅವರು ನಮ್ಮದಿಗಿದ್ದಾರೆ. ಇನ್ನೂ ಒಂದು PCOS ಪ್ರಾಬ್ಲಮ್ ಏನಂದ್ರೆ, ಈಗ ಆಲ್ರೆಡಿ ನಾನು ಹೇಳಿದ್ನಲ್ಲ, ಹೊಟ್ಟೆ ಭಾಗದ ತೂಕದಿಂದ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗುತ್ತೆ ಅಂತ. ಅವರಿಗೆ ಆ ಪ್ರೆಗ್ನೆನ್ಸಿ ಡೆಲಿವರಿ ಟೈಮು 35 ವರ್ಷ 40 ವರ್ಷ ತನಕ ಅವರಿಗೆ ಏನೂ ತೊಂದರೆ ಆಗದೆ ಇರ್ಬೋದು. ಬಟ್ ಡೆಫಿನೆಟ್ಲಿ ಡಯಾಬಿಟಿಸ್ ಬರುವಂಥ ರಿಸ್ಕ್ ತುಂಬ ಜಾಸ್ತಿ ಇರುತ್ತೆ ಒಂದ್ಸಲ PCOS ಇದ್ರೆ. Now suddenly, because of your sedentary lifestyle, from 80 you have become 120. Now the body is not having enough insulin for that metabolism. Now what you have to do? You don't have to take extra insulin, you have to reduce your weight. ಸೊ ಇಷ್ಟೆಲ್ಲ ಇದ್ರ ಬಗ್ಗೆ ವಿಷಯಗಳು ನೋಡಿದಾಗ ಯಾವ ಥರ ಎಲ್ಲ ಪ್ರಿವೆಂಟಿವ್ ಮಾಡ್ಬೋದು, ನಾವು ಈ ಒಂದು ಒಬೆಸಿಟಿ ಪ್ರಾಬ್ಲಮ್ಸನ್ನು ಯಾವ ಥರ ಎಲ್ಲ ಪ್ರಿವೆಂಟಿವ್ ಮಾಡ್ಬೋದು ಅಂತ ನೋಡ್ಕೊಂಡ್ರೆ ನಾನಾ ರೀತಿಯ ವಿಷಯಗಳು ಬರ್ತವೆ. ಮೇನಾಗಿ ಫಾರ್ ಎವ್ರಿ 10 Bangaloreans 4 are obese. ಹೌದು, NFHS ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಪ್ರಕಾರ ಸೊ NFHS 5 ಆಗಿರುವಂಥದ್ದು 2019 ಮತ್ತು 2020 ಟೈಮಲ್ಲಿ. ಸೊ 2005 ಮತ್ತು 2006 NFHS 3 ಆದಾಗ ಎರಡು ಡಿಫ್ರೆನ್ಸ್ ಕಂಪೇರ್ ಮಾಡಿದಾಗ ಸೊ ಮುಂಚೆ ಇದಕ್ಕಿಂತ ಈಗ ತುಂಬ ಜಾಸ್ತಿ ಆಗಿದೆ ಒಬೆಸಿಟಿ. 10ರಲ್ಲಿ 4 ಜನ ಒಬೇಸ್ ಆಗಿದ್ದಾರೆ. ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ರಿಪೋರ್ಟ್ ಪ್ರಕಾರ ಏನು ಹೇಳ್ತದೆ ಅಂತ ಹೇಳಿದರೆ, ಸೊ 33,000 ಚಿಲ್ಡ್ರನ್ಸ್ ಓವರ್ ವೇಟ್ ಇನ್ ಬ್ಯಾಂಗ್ಳೂರ್. ಇದು ಲೆಸ್ ದ್ಯಾನ್ 5 years, ಅಂದರೆ 5 ವರ್ಷಕ್ಕಿಂತ ಕೆಳಗಡೆ ಯಾರೆಲ್ಲ ಇದ್ದಾರೆ ಅದರಲ್ಲಿ 33,000 ಚಿಲ್ಡ್ರನ್ಸ್ ಓವರ್ ವೇಟ್ ಮತ್ತು ಒಬೇಸ್ ಆಗಿದ್ದಾರೆ. ಅದ್ರ ಜೊತೆಗೆ 15ರಿಂದ 49 ವರ್ಷದ ಇಯರ್ಸಲ್ಲಿರೋ ವುಮೆನ್ಸ್ ನೋಡಿದರೆ 12,61,000 ಜನ ಒಬೇಸ್ ಆಗಿದ್ದಾರೆ. ಹಾಗೆ ಪುರುಷರಲ್ಲಿ ನೋಡಿದರೆ 11,91,000 ಜನ ಒಬೇಸ್ ಆಗಿದ್ದಾರೆ. ಇದು ಏಜ್ ಗ್ಯಾಪಲ್ಲಿ 15ರಿಂದ 54 ವರ್ಷಗಳ ಮಧ್ಯ. ಸೊ ಇಷ್ಟೆಲ್ಲ ರಿಪೋರ್ಟ್ ನಾನು ಹೇಳಿದ್ದು 2019 ರಿಪೋರ್ಟ್, ಅಂದರೆ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆದು 5ನೇ ಸರ್ವೆಯಲ್ಲಿ ಹೇಳಿರುವಂಥದ್ದು. ಅದೇ ಸಹ 3ನೇ ಸರ್ವೆ 2005 ಮತ್ತು 2006 ಆಗಿರೋ ಸರ್ವೆ ಮತ್ತು 2012 ಮತ್ತು 2013 NFHS 4 ಆಗಿರೋ ಸರ್ವೆ ಕಂಪೇರ್ ಮಾಡಿದರೆ ಏನಿತ್ತು ಅದರ ಡಬಲ್ ಆಗಿದೆ 2019. ಸೊ ಇದೇ ಈಗ 10 years ಆದಮೇಲೆ ನೋಡಿದರೆ ಸೊ NFHS 6 ಅಥವಾ 7 ಸರ್ವೆಯಲ್ಲಿ ಸೊ ಒಬೆಸಿಟಿ ಅನ್ನೋದು ಮೇಜರ್ ರಿಸ್ಕಲ್ಲಿ ಬಂದಿರುವಂಥದ್ದು. ಈಗ ಆ್ಯಕ್ಚುಲಿ ಬೇರೆ ಇದು ಡಯಾಬಿಟಿಸು ಅಥವಾ ಹೈಪರ್ ಟೆನ್ಷನ್ಸ್ ಮೇನ್ ಲೈನಲ್ಲಿದ್ದರೆ, ಸೊ ನೆಕ್ಸ್ಟ್ 10 ವರ್ಷ ಬಿಟ್ಟರೆ ನಮ್ಮ ಮೇನ್ ಲೈನಲ್ಲಿ ಒಬೆಸಿಟಿ ಅಂತ ಬಂದೇ ಬರುತ್ತೆ ಅನ್ನೋದು ಯಾವುದೇ ಪ್ರಶ್ನೆ ಇಲ್ಲ. ಸೊ ಇದಕ್ಕೆಲ್ಲ ಏನು ಕಾರಣ ಇರ್ಬೋದು, ಮೂಲ ಕಾರಣ ಏನಿರ್ಬೋದು, ಏನು ಚೇಂಜಸ್ ಇರ್ಬೋದು ಅಂತ ನೋಡ್ಕೊಳ್ಳಿಕ್ಕೆ ನಾವೊಂದು ಬೆಂಗಳೂರಲ್ಲಿರುವ ಒಂದು ನಾರ್ಮಲ್ ಆಗಿರೋ ಒಂದು ರ್ಯಾಂಡಮ್ ಆಗಿರೋ ಒಂದು ಸ್ಟ್ರೀಟಿಗೆ ಹೋದ್ವಿ. ಇನ್ನೊಂದು ಇಲ್ಲಿ ಮೇನ್ ವಿಷಯ ಏನಂತ ಹೇಳಿದ್ರೆ, ಅರ್ಬನ್ ಪೋರ್ಗಳ ಲೈಫ್ ಸ್ಟೈಲ್ ಹೇಗಿದೆ ಅಂತ ನೋಡಿದ್ರೆ, ಬೆಂಗಳೂರಲ್ಲಿ ಅಂತ ನಾವೊಂದು ಸಿಟಿ ಟೈಮಲ್ಲೇ ನೋಡುವಂಥದ್ದಾಗಿದ್ರೆ ಸೊ ಯಾವ ಥರ ಎಲ್ಲ ಅವ್ರ ಲೈಫ್ ಸ್ಟೈಲ್ ಇದೆ ನೀವಾಗಲೇ ನೋಡ್ಬೋದು. ಅವರ ಫುಡ್ ಪ್ಯಾಟರ್ನ್ಸ್ ಏನಾಗಲಿ, ಅವರು ಫೈನಾನ್ಷಿಯಲಿ ಏನು ತುಂಬ ಅಫೋರ್ಡಬಲ್ ಆಗಿರೋದಿಲ್ಲ ಚೆನ್ನಾಗಿರೋದು ತಗೊಳ್ಳಿಕ್ಕೆ. ಸೊ ಅದೇ ರೀತಿ ಇದು ಫಾಸ್ಟ್ ಫುಡ್ ಕಲ್ಚರನ್ನು ಅವ್ರು ಬೆಳೆಸ್ಕೊಳ್ತಾರೆ. ಸೊ ಸಣ್ಣ ಮಕ್ಕಳಿಂದ ಹಿಡಿದು ವೃದ್ಧರ ತನಕನೂ ಸೊ ಇದೊಂದು ಹ್ಯಾಬಿಟ್ಸನ್ನು ಮಾಡ್ಕೊಂಡು ಹೋದಾಗ ಇಲ್ಲಿಂದ ಕೂಡ ಬಾಳದು ಒಬೆಸಿಟಿಯಲ್ಲಿ ಜಾಸ್ತಿ ಆಗುವಂತ ನೋಡ್ಬೋದು. ಸೊ ಗಮನಿಸ್ಬೋದು. ಸೊ ನಿಮಗೆ ಒಂದು ಫಾಸ್ಟ್ ಫುಡ್ಡಲ್ಲಿ ನಿಮಗೆ ಏನು ಹೆಲ್ದಿ ಅಂತ ಇರೋ ಫುಡ್ಡನ್ನು ಸಿಗ್ಬೋದು ಅಂತ ಸೊ ನಿಜವಾಗೂ ನೋಡಿದ್ರೆ ಏನೂ ಇಲ್ಲ. ಅದರಲ್ಲಿರೋ ನಿಮಗೆ ಆ್ಯಕ್ಚುಲಿ ಆ ಟೇಸ್ಟ್ ಬಡ್ಸನ್ನು ಇನ್ಕ್ರೀಸ್ ಮಾಡಲಿಕ್ಕಿರುವಂತಹ ಸೋಡಿಯಂ ಮೊನೋಗ್ಲುಟಮೇಟ್ ಆಗಿರ್ಬೋದು ಅಥವಾ ಅಜಿನೋಮೋಟೋ ಅಂತ ಏನು ಕರಿತೇವೆ, ಸೇಮ್ ಥಿಂಗು. ಇದನ್ನೆಲ್ಲ ಬಾಡಿಯಲ್ಲಿ ಜಾಸ್ತಿ ಹೋದಾಗೆ ಬಾಡಿಯಲ್ಲಿರೋ ಫ್ಯಾಟ್ ಲಾಸ್, ಅಡಿಪೋಸ್ ಟಿಶ್ಯೂಲಿರೋ ಫ್ಯಾಟ್ ಅಕ್ಯುಮುಲೇಷನ್ ಜಾಸ್ತಿ ಆಗುತ್ತೆ, ಲೈಫ್ ಸ್ಟೈಲ್ ಚೇಂಜ್ ಆಗುವಂಥದ್ದು. ಸೊ ನಾನು ಇದೊಂದು 1 ಕಿಲೋಮೀಟರ್ ಡಿಸ್ಟೆನ್ಸಲ್ಲೇ ನೋಡಿದರೆ ಎಷ್ಟೊಂದು ಫಾಸ್ಟ್ ಫುಡ್ ಅಂಗಡಿಗಳು ಸಿಗ್ಬೋದು ಅವ್ರದ್ದು ಕಲ್ಚರು. ಯಾಕಂದರೆ ಅವರಿಗೆ ತುಂಬ ಹಣ ಕೊಟ್ಟು ಚೆನ್ನಾಗಿರುವಂಥ ಒಂದು ಹೋಟೆಲಿಗೆ ಹೋಗುವಂಥದ್ದು ಅಲ್ಲ. ಬಟ್ ಈಗ ಫಾಸ್ಟ್ ಫುಡ್ಡಲ್ಲಿ ಇಂಥ ಕಡೆ ಅಂದರೆ ತುಂಬ ಅಫೋರ್ಡಬಲ್ ಆಗಿ ಸಿಗ್ತಿರ್ತದೆ ಅವರಿಗೆ. 20 ರೂಪೀಸ್, 30 ರೂಪೀಸ್, 40 ರೂಪೀಸಲ್ಲಿ ಅಫೋರ್ಡಬಲ್ ಆಗಿ ಅವರಿಗೆ ಸಿಗುವಂಥ ಸುಮಾರು ಐಟಮ್ಸ್ ಇದೆ. ಯಾಕಂದರೆ ಯಾವುದು ಕಮ್ಮಿಯಲ್ಲಿ ಸಿಗ್ತದೋ, ಯಾವುದು ತುಂಬ ಕ್ವಾಲಿಟಿ ಕಮ್ಮಿಯಲ್ಲಿ ಸಿಗ್ತದೋ ಅದು ನಮ್ಮ ಬಾಡಿ ಹೆಲ್ತ್ ಮೇಲೆ ಕೂಡ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ನೀವು ನೋಡ್ಬೋದು. ಇಷ್ಟು ನನಗೆ ಅರ್ಬನ್ ಪೋರ್ ಅವ್ರದ್ದು ಲೈಫ್ ಸ್ಟೈಲ್ ಹೇಗಿದೆ, ಅವರ ಫುಡ್ ಹ್ಯಾಬಿಟ್ಸ್ ಅನ್ನು ನಾವು ಜಸ್ಟ್ ಸ್ಟ್ರೀಟಲ್ಲಿ ನೋಡಿದ್ರಿ. ಸೊ ಅದೇ ರೀತಿ ಅರ್ಬನ್ ರಿಚ್ ಅಂದರೆ ಸ್ವಲ್ಪ ಅಫೋರ್ಡಬಲ್ ಆಗಿರೋರು ಯಾವ ಥರ ಒಂದು ಲೈಫ್ ಸ್ಟೈಲ್ ಅಂತ ಜಸ್ಟ್ ನೋಡ್ಕೊಳ್ಳಿ. ಸೊ ನನ್ನ ಹಿಂದ್ಗಡೆ ಕಾಣಿಸ್ತಾ ಇರುವಂಥದ್ದು ಸೇಮ್ ಫಾಸ್ಟ್ ಫುಡ್ ಕಾನ್ಸೆಪ್ಟೇ. ಸೊ ನಮ್ಮದು ಯಾವ ಥರ ಒಂದು ಲೋಕಲ್ ಫಾಸ್ಟ್ ಫುಡ್ ಕಾನ್ಸೆಪ್ಟ್ ಇದೆ, ಸೇಮ್ ಫಾಸ್ಟ್ ಫುಡ್ ಕಾನ್ಸೆಪ್ಟೇ ಇರುವಂಥದ್ದು. ಬಟ್ ಸ್ವಲ್ಪ ಬ್ರ್ಯಾಂಡೆಡ್ ಆಗಿ ಮಾಡಿದ್ದಾರೆ. ಸೊ ಎಲ್ಲ ಕಡೆ ಲಿಂಕ್ಡ್ ಯಾವುದೆಲ್ಲ ಮೇನ್ ಸಿಟಿಯಲ್ಲಿದೆ ಅಲ್ಲೆಲ್ಲ ಒಂದು ಆ ಚೈನ್ ಇದು ಮಾರ್ಕೆಟಿಂಗ್ ಥರ ಏನು ಫೀಲ್ ಇದೆ ಸೊ ಕಂಪ್ಲೀಟ್ ಆಗಿ ಅದೇ ಸ್ವಲ್ಪ ಹೈ ಕ್ಲಾಸ್ ಮಾಡಿದ್ದಾರೆ. ಬಟ್ ನಾರ್ಮಲ್ ಫುಡ್ ಅದೇ ಮೈದಾ ಆಗಿರಲಿ, ಅದೇ ಶುಗರ್ ಕಂಟೆಂಟ್ ಆಗಿರಲಿ, ಅದೇ ಫಾಸ್ಟ್ ಫುಡ್ಗಳು, ಅದೇ ರೀತಿಯಲ್ಲಿರುವ ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ ಆಗಲಿ ಅಥವಾ ಸುಮಾರು ಕೆಮಿಕಲ್ಸ್ಗಳನ್ನು ಮಾಡ್ಕೊಂಡು ಮಾಡಿರ್ತಾರೆ. ಸೊ ಸ್ವಲ್ಪ ಅಫೋರ್ಡಬಲ್ ಆಗಿರೋ ಇಂಥ ಸ್ವಲ್ಪ ಮೇನ್ ಚೈನ್ಗಳಂತ ಯಾವ ಥರ ಇದೆ ಸೊ ಅದನ್ನು ಸ್ವಲ್ಪ ಆಫ್ ಮಾಡ್ತಾರೆ. ನೋಡಿದ್ರಲ್ಲ, ಇದು 1 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರೋ ಕಥೆಯನ್ನು ನಾನು ಹೇಳ್ತಾ ಇರೋದು. ಅಂದರೆ
ಮಿಡಲ್ ಕ್ಲಾಸ್ ಅವ್ರು ಯಾವ್ದನ್ನ ಆಪ್ಟ್ ಮಾಡ್ತಾರೆ, ಅಥವಾ ಸ್ವಲ್ಪ ಪುವರು ಜನರು ಯಾವ ಥರ ಇದು ಮಾಡ್ತಾರೆ, ಅದು ಸ್ವಲ್ಪ ಅರ್ಬನ್ ರಿಚ್ ಆಗಿರೋರು ಸ್ವಲ್ಪ ಜನ ಯಾವ್ದನ್ನ ಆಪ್ಟ್ ಮಾಡ್ತಾರೆ. ಎಲ್ಲರೂ ಆಪ್ಟ್ ಮಾಡೋ ವಿಷಯ ಏನಂದ್ರೆ ಫಾಸ್ಟ್ ಫುಡ್ಡು, ಜಂಕ್ ಫುಡ್ಡು, ಅನ್ಹೆಲ್ತಿ ಫುಡ್ಸು ಇದನ್ನೆಲ್ಲ. ಸೊ ಇದನ್ನೆಲ್ಲ ನೋಡ್ತಾ ಹೋದಾಗ ಸೊ ಯಾವ ಥರ ಬಾಡಿಯನ್ನು ಚೇಂಜಸ್ ಮಾಡ್ಕೋಬೇಕು, ಇದೆಲ್ಲ ಬಾಡಿಯಲ್ಲಿ ಒಬೆಸಿಟಿಯನ್ನು ಆಗಲಿಕ್ಕೆ ಜಾಸ್ತಿ ಇದೆಲ್ಲ ಕಾರಣಗಳು ಜಾಸ್ತಿ. ಇದನ್ನು ಯಾವ ಥರ ಕಂಟ್ರೋಲ್ ಮಾಡ್ಬೇಕಂತ ಹೇಳಿದ್ರೆ ನಾವು ಸಡನ್ ಆಗಿ ನಾಳೆ ಇದನ್ನೆಲ್ಲ ನಿಲ್ಲಿಸಬೇಕು, ಇಂಥ ಬೇರೆ ಶಾಪ್ಸನ್ನು ನಿಲ್ಲಿಸಬೇಕು, ಫಾಸ್ಟ್ ಫುಡ್ಡನ್ನು ಬ್ಯಾನ್ ಮಾಡಬೇಕು ಅಂತ ಯಾವುದನ್ನು ಹೇಳ್ತಿಲ್ಲ. ನೋಡಿ, ನಾವು ಒಂದು ಮನಸ್ಸಾಗ ನಾವು ಬಾಡಿಯಲ್ಲಿ ವೆಯ್ಟ್ ಜಾಸ್ತಿ ಇದ್ದೇವೆ, ನಮಗೆ ಅದು ಅನ್ಹೆಲ್ತಿ ಅಂತ ಫೀಲ್ ಆಗ್ತಾ ಇದೆ ಅಂದಾಗ ನಾವು ಅದನ್ನು ಕಮ್ಮಿ ಮಾಡ್ಕೊಳ್ಬೇಕು. ಸೊ ಇನ್ನೊಂದು ಸರ್ವೆ ಪ್ರಕಾರ 71% ಆಫ್ ಬ್ಯಾಂಗ್ಳೂರಿಯನ್ಸು ಫ್ರೈಡ್ ಮತ್ತು ಆಯಿಲಿ ಫುಡ್ಡನ್ನು ತಗೊಳ್ಳಿಕ್ಕೆ ಪ್ರಿಫರ್ ಮಾಡ್ತಾರೆ. ಸೊ ಅದೇ 43% ಅದರಲ್ಲಿ ಅವರು ಯೂಶಲಿ ಫಾಸ್ಟ್ ಫುಡ್ಡನ್ನು, ಪಿಜ್ಜಾ ಅಥವಾ ಬರ್ಗರ್ ಆಗಲಿ ಅಂಥ ಫಾಸ್ಟ್ ಫುಡ್ಡನ್ನು ತಿನ್ನಲಿಕ್ಕೆ ಚೂಸ್ ಮಾಡುವಂಥದ್ದು ಇದ್ದಾರೆ. ಇನ್ನು 22% ಆಫ್ ಓವರ್ ವೇಟ್ ಇರೋ ಬ್ಯಾಂಗ್ಳೂರಿಯನ್ಸ್ ದೇ ಆರ್ ನಾಟ್ ಬಾದರ್. ಏನು ಬಾಡಿ ವೇಟ್ ಜಾಸ್ತಿ ಆಗ್ತಿದೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೋಸ್ಕರ ಅವರು ಬಾದರೇ ಆಗ್ತಾ ಇಲ್ಲ. ಇದ್ರದ್ದು ಸರ್ಪ್ರೈಸ್ ವಿಷಯ ಏನಂತ ಹೇಳಿದರೆ, ಇದೆಲ್ಲ ನಾನು ಹೇಳಿದ್ದು, ಈ ಡಾಟಾ ಹೇಳಿದ್ದೆಲ್ಲ 2012ರಲ್ಲಿ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಪಬ್ಲಿಷ್ ಆಗಿರುವಂತಹ ಆರ್ಟಿಕಲ್. 2012 ಆಯಿತು, ಈಗ 2022 ಆಯಿತು, ಈಗ 2025ಕ್ಕೆ ಬಂತು. ಸೊ ಎಷ್ಟು ಚೇಂಜ್ ಆಗಿರ್ಬೋದು, ನಾನು ಹೇಳಿದ 41% ಆಗಲಿ, ನಾನು ಹೇಳಿ 71% ಆಗಲಿ, ಅಥವಾ 22% ಆಗಲಿ, ಎಷ್ಟು ಚೇಂಜ್ ಆಗಿರ್ಬೋದು ಅಂತ ನೀವೇ ಒಂದ್ಸತಿ ನೋಡ್ಕೊಳ್ಳಿ. ನಾವೊಂದು ಟ್ರೀಟ್ ಮಾಡಬೇಕಾದ್ರೆ ಪೇಷಂಟ್ಸಿಗಾಗಲಿ ಯಾರನ್ನಾದ್ರೂ ಈಗ ಒಬೇಸ್ ಬಂದಾಗ, ಸೊ ನಾವೊಂದು ಲಿಮಿಟೆಡ್ ಪೇಷಂಟ್ಸನ್ನು ಟ್ರೀಟ್ ಮಾಡ್ಲಿಕ್ಕೆ ಸಾಧ್ಯ. ಸೊ ನಾವು ಯಾಕೆ ಅವೇರ್ನೆಸ್ ಮಾಡ್ತೇವೆ ಅಂತ ಹೇಳಿದ್ರೆ, ಸೊ ಜಾಸ್ತಿ ಜನರಿಗೆ ರೀಚ್ ಆಗಬೇಕಿದ್ದು, ಯಾಕಂದರೆ ಅವರಿಗೆ ಕೂಡ ಏನೇನು ಪ್ರಾಬ್ಲಮ್ ಸೊಸೈಟಿಯಲ್ಲಿ ಏನು ನಡೀತಿದೆ ಅಂತ ಅವರಿಗೆ ಕೂಡ ಗೊತ್ತಾಗಬೇಕು. ನಾವಿವತ್ತು ಬೆಂಗಳೂರಲ್ಲಿರೋ ಫೇಮಸ್ ಲಂಗ್ ಸ್ಪೆಷಲಿಸ್ಟ್ ಆಗಿರೋ ಡಾಕ್ಟರ್ ಗಣೇಶ್ ಪ್ರತಾಪ್ ಅವ್ರ ಜೊತೆ ಇದ್ದೇವೆ. ಸರ್, ಏನಿದು ಒಬೆಸಿಟಿ ಅಂತ ಹೇಳಿದ್ರೆ ಆ್ಯಕ್ಚುಲಿ ಯಾವ ಥರ ನಮಗೆ ರೆಸ್ಪಿರೇಟರಿ ಮೇಲೆ ಯಾವುದು ಕಾಸ್ ಆಗುತ್ತೆ, ಇಲ್ಲಾಂದ್ರೆ ಯಾವ ಥರ ಲಂಗ್ ಡಿಸೀಸ್ ಮೇಲೆ ಯಾವ ಥರ ಅದನ್ನು ಎಫೆಕ್ಟ್ ಬೀಳುತ್ತೆ ಅಂತ ಅನ್ಸುತ್ತೆ, ಬ್ರೀಫ್ ಆಗಿ ಒಂದ್ಸತಿ ಹೇಳ್ಬೋದಾ? ನಮಸ್ತೆ, ನಾನು ನಿಮ್ಮ ನೆಚ್ಚಿನ ಶ್ವಾಸಕೋಶ ತಜ್ಞ ಡಾಕ್ಟರ್ ಗಣೇಶ್ ಪ್ರತಾಪ್. ಒಬೆಸಿಟಿಯಿಂದ ಡೆಫಿನೆಟ್ಲಿ ಎಲ್ಲ ಸಿಸ್ಟಮ್ಗೂ ಪ್ರಾಬ್ಲಮ್ಸ್ ಆಗೋದೆ. ಅದರಲ್ಲಿ ರೆಸ್ಪಿರೇಟರಿ ಸಿಸ್ಟಮ್ಗೆ ಮೊದಲನೆಯದಾಗಿ ಆಸ್ತಮಾ, ಎರಡನೆಯದಾಗಿ COPD, ಮೂರನೆಯದಾಗಿ ಒಬೇಸಿಟಿ ಹೈಪೋವೆಂಟಿಲೇಷನ್ ಸಿಂಡ್ರೋಮ್ ಆರ್ ಒಬೇಸಿಟಿ ಸ್ಲೀಪ್ ಅಪ್ನಿಯಾ ಅಂತ ಹೇಳಿ ಕರಿತೀವಿ. ಏನಿದು ಗೊರಕೆಯ ಸಮಸ್ಯೆ, ತುಂಬ ಆದವರಿಗೆ ಗೊರಕೆಯ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ. ಸೊ ಇವೆಲ್ಲವೂ ಒಬೇಸಿಟಿ ರಿಲೇಟೆಡ್ ರೆಸ್ಪಿರೇಟರಿ ಡಿಸಾರ್ಡರ್ಸ್. ಸೊ ಎಷ್ಟೊಂದು ಜನಕ್ಕೆ ಒಬೇಸಿಟಿ ಅಂತಾನೆ ಗೊತ್ತಿರೋದಿಲ್ಲ. ಒಬೇಸಿಟಿ ಅಂದ್ರೆ ಏನು? ನಾವು ದಪ್ಪಗಿದ್ದೀವಿ, ಉದ್ದಕ್ಕಿದ್ದೀವಿ, ನಾನು ಹೆಲ್ದಿಯಾಗಿದ್ದೀನಿ ಅಂತ ಅನ್ಕೋಬೇಕಾ, ಅಥವಾ ನನಗೇನಾದರೂ ಪ್ರಾಬ್ಲಮ್ ಇದೆನಾ? ಒಬೇಸಿಟಿ ಅನ್ನೋದು ಒಂದು ಮಾಲ್ ನರಿಶ್ಮೆಂಟ್. ಅದು ನೀವು ತೂಕದಲ್ಲಿ ತುಂಬ ಕಡಿಮೆ ಇದ್ರೂ ವಿ ಕಾಲ್ ಯು ಮಾಲ್ ನರಿಶ್, ತೂಕದಲ್ಲಿ ತುಂಬ ಜಾಸ್ತಿ ಇದ್ರೂ ವಿ ಕಾಲ್ ಯು ಮಾಲ್ ನರಿಶ್. ಯಾರದು BMI ವೇಟ್ ಅಂದರೆ ನಿಮ್ಮದು ಹೈಟು ವೇಟ್ ಕಂಪೇರ್ ಮಾಡಿದಾಗ ಹೈಟ್ನ ಬಾಡಿ ವೇಟಿಂದ ನೀವು ಡಿವೈಡ್ ಮಾಡಿ, ಹೈಟ್ ಇನ್ ಮೀಟರ್ ಸ್ಕ್ವೇರ್ ಡಿವೈಡೆಡ್ ಬೈ ಬಾಡಿ ವೇಟ್ ಮಾಡಿದಾಗ BMI ಅಂತ ಬರುತ್ತೆ. ಅದು 29ವರೆಗಿಂತ ಜಾಸ್ತಿ ಇರೋರಿಗೆ ನಾವು ಒಬೆಸಿಟಿ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡ್ತೀವಿ. 24ವರೆಗಿಂತ ಕಡಿಮೆ ಇದ್ದವರಿಗೆ ನಾರ್ಮಲ್ ಅಂತ ಹೇಳ್ತೀವಿ. 24ವರೆಯಿಂದ 29ವರೆ ಇರೋರಿಗೆ ಓವರ್ ವೇಟ್ ಅಂತ ಹೇಳ್ತೀವಿ. ಸೊ 30ರಿಂದ ಮೇಲ್ಗಡೆ ಇದ್ದಲ್ಲಿ ನೀವು ಒಬೆಸಿಟಿ ಗ್ರೂಪಲ್ಲಿ ಬರ್ತೀರಾ. ಸೊ ಆ ಗ್ರೂಪಲ್ಲಿ ಬಂದಾಗ ನಿಮಗೆ ರೆಸ್ಪಿರೇಟರಿ ಅಲ್ಲದೆ ಕಾರ್ಡಿಯಾಕ್ ಡಿಸಾರ್ಡರ್ಸ್, ಶುಗರ್, BP, ಮಗದೊಂದು ಎಲ್ಲ ಡಿಸೀಸಸ್ ಸ್ಟಾರ್ಟ್ ಆಗದೆ ಈ ಒಬೆಸಿಟಿಯಿಂದ. ಇವತ್ತು ಎಲ್ಲ ಡಿಸೀಸಸ್ ನೀವು ನೋಡೋದು ಮೂಲ ಕಾರಣ ಈ ಒಬೆಸಿಟಿ. ನಾರ್ಮಲ್ ಜನ ತುಂಬ ಅನ್ಕೊಳ್ತಾರೆ, ನಾನು ನಾರ್ಮಲ್ ಆಗಿ ನನ್ನ ಬಾಡಿ ವೇಟ್ ಪ್ರಾಪರ್ ಆಗಿದ್ದೇನೆ, ನನ್ನ BMI ನಾರ್ಮಲ್ ಇದೆ, 23-24 ಇದೆ, ನಾನು ಹೆಲ್ದಿ ಆಗಿದ್ದೇನೆ ಅಂತ. ಬಟ್ ಅವರು ಅಬ್ಡಮಿನಲ್ ಒಬೆಸಿಟಿ ಜಾಸ್ತಿ ಇರುತ್ತೆ. ಹೊಟ್ಟೆ ಮಾತ್ರ ಅವರು ಸ್ವಲ್ಪ ಜಾಸ್ತಿ ಆಕಾರದಲ್ಲಿ ಇರ್ತದೆ. ಫ್ಯಾಟಿ ಲಿವರ್ ಆಗಿರಲಿ, ಅಥವಾ ಜೊತೆಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಆಗಿರಲಿ, ಇಂಟೆಸ್ಟೈನ್ಸ್ ಪ್ರಾಬ್ಲಮ್ಸ್ ಆಗಿರಲಿ, ರೀನರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗಿರಲಿ, ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸು ಅಬ್ಡಮಿನಲ್ ಒಬೆಸಿಟಿ ಯಾರ್ದೆಲ್ಲ ಇರ್ತದೆ. ಅದೇ ರೀತಿ ಕ್ಯಾನ್ಸರಸ್ ಕೂಡ ಅಬ್ಡಮಿನಲ್ ಒಬೆಸಿಟಿ ಯಾರ್ದು ಜಾಸ್ತಿ ಇರ್ತದೆ ಅವರಿಗೆ ಜಾಸ್ತಿ ಪ್ರೋನ್ ಆಗಿ ಜಾಸ್ತಿ ಈ ಪ್ರಾಬ್ಲಮ್ ಬರುವಂಥದ್ದು ತುಂಬಾ ಇರ್ತದೆ. ಈ ಅಸ್ತಮಾ ಆಗಲಿ, ಅಲರ್ಜಿ ಸಿಂಟಮ್ಸ್ ಆಗಲಿ ಬರೀ ಟ್ರಿಗರ್ ಇಂದ ಬರುತ್ತೆ ಅಂತ ಗೊತ್ತಿದೆ. ಕೋಲ್ಡ್ ಸೀಸನ್ ಅಲ್ಲಿ ಬರುತ್ತೆ, ಕೆಲವೊಬ್ಬರಿಗೆ ಸೀಸನ್ ಚೇಂಜ್ ಆದರೆ ಬರುತ್ತೆ, ಕೆಲವೊಬ್ಬರಿಗೆ ಪೊಲ್ಯೂಷನ್ ಅಲ್ಲಿ ಹೋದ್ರೆ ಬರುತ್ತೆ, ಕೆಲವೊಬ್ಬರಿಗೆ ಸ್ಮೆಲ್, ಪರ್ಫ್ಯೂಮ್ ಸ್ಮೆಲ್, ಇರಿಟೆಂಟ್ ಸ್ಮೆಲ್ ತೊಗೊಂಡಾಗ ಜಾಸ್ತಿ ಆಗುತ್ತೆ ಅಂತೆಲ್ಲ ಗೊತ್ತು. ಆದರೆ ಒಬೆಸಿಟಿಯಿಂದನೂ ಅಸ್ತಮಾ ಬರುತ್ತಾ, ವೀಸಿಂಗ್ ಸಮಸ್ಯೆ ಆಗುತ್ತಾ? ಎಸ್, ಒಬೆಸಿಟಿಯಲ್ಲೂ ಈ ಸಮಸ್ಯೆ ಆಗುತ್ತೆ. ಹೇಗಾಗುತ್ತೆ? ಒಬೆಸಿಟಿಯಲ್ಲಿ ಮೇನ್ಲಿ ಫ್ಯಾಟ್ ಅಕ್ಯುಮುಲೇಷನ್ ಆಗುತ್ತೆ. ಎಲ್ಲೆಲ್ಲಿ ಫ್ಯಾಟ್ ಅಕ್ಯುಮುಲೇಷನ್ ಆಗುತ್ತೆ? ನಿಮ್ಮ ಕತ್ತಿನ ಸುತ್ತ ಫ್ಯಾಟ್ ಅಕ್ಯುಮುಲೇಷನ್ ಆಗುತ್ತೆ, ನಿಮ್ಮ ಕೆನ್ನೆಯ ಸುತ್ತ ಫ್ಯಾಟ್ ಅಕ್ಯುಮುಲೇಷನ್ ಆಗುತ್ತೆ, ನಿಮ್ಮ ಲಂಗ್ಸ್ ಸುತ್ತ ಫ್ಯಾಟ್ ಅಕ್ಯುಮುಲೇಷನ್ ಆಗುತ್ತೆ, ನಿಮ್ಮ ಹೊಟ್ಟೆಯ ಸುತ್ತ ಒಬೆಸಿಟಿ ಆಗುತ್ತೆ. ಸೊ ಇದೆಲ್ಲ ಸರ್ಕಂಫರೆನ್ಸ್ ಜಾಸ್ತಿಯಾಗಿ ಫ್ಯಾಟ್ ಅಕ್ಯುಮುಲೇಷನ್ ಜಾಸ್ತಿ ಆದಾಗ ಲಂಗ್ಸ್ ಎಕ್ಸ್ಪಾನ್ಷನ್, ಇನ್ಹಲೇಷನ್ ಮತ್ತೆ ಎಕ್ಸಲೇಷನ್ ಮಾಡ್ಬೇಕಂತಂದ್ರೆ ಏರ್ವೇದ್ದು ಒಂದು ಲಂಗ್ ಕೆಪಾಸಿಟಿ ಇರುತ್ತೆ. ಆ ಎಷ್ಟು ಗಾಳಿ ತಗೋತೀರಾ ನೀವು ಅದರಲ್ಲಿ 80% ಗಾಳಿ ಹೊರಗಡೆ ಹಾಕ್ಬೇಕು. ಈ ಲಂಗ್ಸ್ ಸುತ್ತ ಫ್ಯಾಟ್ ಅಕ್ಯುಮುಲೇಟ್ ಆದಾಗ ಅಷ್ಟು ಕೆಪಾಸಿಟಿ ಇಂದ ಗಾಳಿ ಹೊರಗಡೆ ಬರೋದಿಲ್ಲ. ಅಲ್ಲಿ ಏರ್ವೇ ಕಾಂಪ್ರಮೈಸ್ ಆಗುತ್ತೆ. ಮತ್ತೆ ನಿಮ್ಮ ಶ್ವಾಸನಾಳ ಅಂತ ಏನು ಕರಿತೀವಿ, ಏರ್ವೇ, ಟ್ರೇಕಿಯಾ, ಬ್ರಾಂಕಸ್, ಸ್ಮಾಲ್ ಏರ್ವೇಸ್,
ಅದರ ಮೇಲೇನೂ ಫ್ಯಾಟ್ ಕೂತಾಗ ಅದು ಓಪನಿಂಗ್ ಕಾಂಪ್ರಮೈಸ್ ಆಗುತ್ತೆ, ಏರ್ವೇ ಬ್ಲಾಕ್ ಆಗುತ್ತೆ. ಈ ಬ್ಲಾಕ್ ಆದಾಗ ಗಾಳಿ ಸರಿಯಾಗಿ ಸಂಚಲನ ಮಾಡೋದಿಲ್ಲ. ಆವಾಗ ನಿಮ್ಮ ಏರ್ ಪೈಪ್ಸ್ ಬ್ಲಾಕ್ ಆಗಿ ವಿಜಿಲಿಂಗ್ ಥರ ಸೌಂಡ್ ಮಾಡುತ್ತೆ. ಅದನ್ನೇ ನೀವು ವೀಸಿಂಗ್ ಸಮಸ್ಯೆ ಅಂತ ಕರೆಯೋದು. ಅದಕ್ಕೆ ನೀವು ಅಸ್ತಮಾ ಅಂತ ಹೇಳೋದು. ಈ ಒಬೆಸಿಟಿಯಿಂದ ಸಮಸ್ಯೆ ಆಗುವಂತಹ ಗೊರಕೆ ಸಮಸ್ಯೆ ಆಗಲಿ, ವೀಸಿಂಗ್ ಸಮಸ್ಯೆ ಆಗಲಿ, ಈ COPD ಸಮಸ್ಯೆ ಆಗಲಿ, ಇದಕ್ಕೆ 10% ವೆಯ್ಟ್ ಲಾಸ್ ಬೇಕು. ನೀವು 80 kg ಇದ್ರೆ 8 kg ವೆಯ್ಟ್ ಲಾಸ್ ಮಾಡಬೇಕು. ಆ ವೆಯ್ಟ್ ಲಾಸ್ 10% ವೆಯ್ಟ್ ಲಾಸ್ ಆಯಿತು ಅಂತಂತಂದರೆ ನಿಮಗೆ ಇರೋ ಸಿಂಪ್ಟಮ್ಸ್ ಎಲ್ಲ ಕ್ಲಿಯರಾಗಿ ಹೋಗ್ಬಿಡುತ್ತೆ. ಸೊ ನಿಮ್ಮ ರಿಸ್ಕ್ ಫ್ಯಾಕ್ಟರ್ಸ್ನ, ನಿಮಗೆ ಆಗುವಂಥ ಕಾಯಿಲೆಗಳನ್ನ ಇನ್ನೊಂದು 10 ವರ್ಷ, ಇನ್ನೊಂದು 20 ವರ್ಷ ಮುಂದೂಡಬಹುದು. ಅಷ್ಟೇ CMI ಹಾಸ್ಪಿಟಲ್ ಪೀಡಿಯಾಟ್ರಿಷಿಯನ್ ಡಾಕ್ಟರ್ ಪರಿಮಳ ಅವ್ರು ಏನು ಹೇಳ್ತಾರೆ ಅಂದರೆ ಫ್ಯಾಟ್ ಸೆಲ್ ಪೊಸೆಸ್ ಮೆಮರಿ ಅಂತ. ಅಂದರೆ ಏನಂತ ಹೇಳಿದ್ರೆ, ನಾರ್ಮಲ್ ಆಗಿ ಸಿನ್ಸ್ ಚೈಲ್ಡ್ಹುಡ್ಡಿಂದ ನಾವು ಅದೇ ಫಾಸ್ಟ್ ಫುಡ್ ಆಗಲಿ ಅಥವಾ ಶುಗರಿ ಫುಡ್ಡನ್ನು ನಾವು ಇಂಟೇಕ್ ಮಾಡ್ತಾ ಇದ್ದಾಗೆ ಸೊ ಬಾಡಿಗೆ ನೆಕ್ಸ್ಟ್ ಒಂದು ಹೆಲ್ದಿ ಫುಡ್ ತಗೊಳ್ಬೇಕಂತ ಬರೋದಿಲ್ಲ. ಸೊ ಅವರು ಯಾವಾಗಲೂ ಫಾಸ್ಟ್ ಫುಡ್ಡನ್ನೇ, ಹೆಲ್ದಿ ಫುಡ್ ಇದ್ರೂ ಕೂಡ ಫಾಸ್ಟ್ ಫುಡ್ಡನ್ನೇ ಚೂಸ್ ಮಾಡಲಿಕ್ಕೆ ಅವರು ತುಂಬ ಪ್ರಿಫರ್ ಮಾಡ್ತಾರೆ. ಸೊ ಇದೇನಾಗುತ್ತೆ, ಲೇಟರ್ ಆನ್ ಅವರ ಬಾಡಿಯಲ್ಲಿ ಮೆಟಬಾಲಿಕ್ ಆಕ್ಷನ್ಸ್ ಆಗಲಿ ಇಂಥ ಚೇಂಜಸ್ಗಳಾಗಲಿಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಬೆಂಗಳೂರಿನಲ್ಲಿ ಫೇಮಸ್ ಹಾಸ್ಪಿಟಲ್ ಆಗಿರುವಂಥ ನಂದಿನಿ ಹಾಸ್ಪಿಟಲ್ನ ಮುಖ್ಯ ವೈದ್ಯಾಧಿಕಾರಿಗಳಾಗಿರುವಂತಹ ಡಾಕ್ಟರ್ ನಂದಿನಿ ಅವರು ನಮ್ಮದಿಗಿದ್ದಾರೆ. ಇವರು MBBS MS ಇನ್ ಒಬ್ಸ್ಟೆಟ್ರಿಕ್ಸ್ ಆ್ಯಂಡ್ ಗೈನಕಾಲಜಿ, ಅದೇ ರೀತಿಯಲ್ಲಿ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್. ಅಬ್ಡಾಮಿನಲ್ ಒಬೆಸಿಟಿ ಬಗ್ಗೆ ನಿಮ್ಗೆ ಏನು ಹೇಳ್ಬೋದು, ಮತ್ತು ಇದರ ಕಾಸಸ್ ಎಲ್ಲ ಏನೆಲ್ಲ ಇರ್ಬೋದು? ಎಲ್ಲರಿಗೂ ನಮಸ್ತೆ, ನಾನು ಡಾಕ್ಟರ್ ನಂದಿನಿ ಹಡಲ್ಗಿ. ಫ್ಯಾಟ್ ಯೂಶಲಿ ಏನಾಗುತ್ತೆ, ಎಲ್ಲ ಆರ್ಗನಲ್ಲಿ ಡೆಪಾಸಿಟ್ ಆಗ್ತಾ ಹೋಗುತ್ತೆ. ಫಸ್ಟ್ ಅದು ಮೇಲ್ ಡಿಸ್ಟ್ರಿಬ್ಯೂಷನ್ ಒಂಥರ ಇರುತ್ತೆ, ಫೀಮೇಲ್ ಡಿಸ್ಟ್ರಿಬ್ಯೂಷನ್ ಇನ್ನೊಂಥರ ಇರುತ್ತೆ. ಸೊ ನಾನು ಫೀಮೇಲ್ ಡಿಸ್ಟ್ರಿಬ್ಯೂಷನ್ ಆಫ್ ದ ಫ್ಯಾಟ್ ಬಗ್ಗೆ ಮಾತಾಡ್ತೀನಿ. ಯೂಶಲಿ ಹೊಟ್ಟೆ ಭಾಗದಲ್ಲಿ ಜಾಸ್ತಿ ಸ್ಪೇಸ್ ಇರುತ್ತೆ ಆ್ಯಂಡ್ ಹೆಣ್ಮಕ್ಳಿಗೆ ಡೆಲಿವರಿ ಆಗುತ್ತೆ, ಪ್ರೆಗ್ನೆನ್ಸಿ ಆಗುತ್ತೆ, ಪೋಸ್ಟ್ ಡೆಲಿವರಿ ಅವ್ರು ಎಷ್ಟೊಂದು ಡಯಟ್ ರೆಸ್ಟ್ರಿಕ್ಷನ್ ಎಲ್ಲ ಮಾಡಿರ್ತಾರೆ. ಸೊ ಹೆಣ್ಣು ಮಕ್ಕಳಲ್ಲಿ ಈ ಅಬ್ಡಾಮಿನಲ್ ಒಬೆಸಿಟಿ ಅಷ್ಟು ಈಸಿಯಾಗಿ ಹೋಗಲ್ಲ, ಅಂದರೆ ಅದು ಬರೋದು ಕೂಡ ಜಾಸ್ತಿ ಆಗುತ್ತೆ, ಅದು ಹೋಗೋದು ಕೂಡ ಕಷ್ಟ ಆಗುತ್ತೆ. ಆ್ಯಂಡ್ ಯಾಕೆ ನಾವು ಫಸ್ಟ್ ಆಫ್ ಆಲು ಈ ಸ್ಥೂಲಕಾಯದ ಬಗ್ಗೆ ಯೋಚನೆ ಮಾಡಬೇಕು? ಬರೀ ಹೆಣ್ಮಕ್ಳಲ್ಲಿ ಡೆಲಿವರಿ ಪ್ರೆಗ್ನೆನ್ಸಿ ಒಂದೇ ಅಲ್ಲ, ಈಗಿನ ಕಾಲದಲ್ಲಿ ನಾವು ಎಲ್ಲ ಏಜ್ ಗ್ರೂಪಲ್ಲೂ ನೋಡ್ತಾ ಇದ್ದೀವಿ ಅಬ್ಡಾಮಿನಲ್ ಒಬೆಸಿಟಿ. ಈ ಕಾಲೇಜ್ಗೆ ಹೋಗೋ ಹುಡುಗಿರಲ್ಲೂ ಒಂದು 15 ವರ್ಷದಿಂದ ಹಿಡಿದು ಒಂದು 25 ವರ್ಷದ ಹುಡುಗಿರಲ್ಲಿ ಕೂಡ ಹೊಟ್ಟೆ ಭಾಗದ ಬೊಜ್ಜು ಜಾಸ್ತಿ ಇರುತ್ತೆ. ಯಾಕೆ ಅಂದರೆ ಮೇಯ್ನ್ಲಿ ಇವಾಗ ಮುಂಚಿನಂಗೆ ಯಾರು ಸ್ಪೋರ್ಟ್ಸ್ ಆಯಿತು, ಆ್ಯಕ್ಟಿವಿಟಿ ಯಾವುದಿಲ್ಲ, ಎಲ್ಲಿ ಹೋದ್ರೂ ಅವ್ರಿಗೆ ಬಸ್ ಇರುತ್ತೆ ಅಥವಾ ಫ್ಲೈಟಲ್ಲಿ ಓಡಾಡ್ತಿದ್ರೆ ಜನ. ಆ್ಯಂಡ್ ದೆನ್ ಅವ್ರು ಕೂತ್ಕೊಂಡೇ ಕೆಲಸಗಳು ಜಾಸ್ತಿ, ಅಥವಾ ತುಂಬ ಓದಬೇಕು ಅಂತ ಬುಕ್ಗಳ ಜೊತೆಲೇ ಇದ್ದಾರೆ. ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ, ಈವನ್ ಓದುವಂಥ ಹುಡುಗರಲ್ಲೂ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಕಡಿಮೆ ಇದೆ. ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಬರೀತಾರೆ, ನೀಟ್ ಅಂತ ಬರೀತಾರೆ, ಎಷ್ಟೊಂದು ಎಕ್ಸಾಮ್ಸ್ ಅವರು ಅವ್ರ ಕರಿಯರು ಅಂತ ಹೇಳ್ಬಿಟ್ಟು ಎಷ್ಟರ ಮಟ್ಟಿಗೆ ತೊಡಗಿಬಿಟ್ಟಿದ್ದಾರೆ ಅಂದರೆ ಅವ್ರಿಗೆ ವರ್ಕೌಟ್ ಮಾಡೋದಾಗ್ತಾಯಿಲ್ಲ. ಎಲ್ಲಿ ಏನೇ ತರಬೇಕಂದ್ರೆ ಇನ್ಸ್ಟಾಮಾರ್ಟಲ್ಲಿ ಆರ್ಡರ್ ಮಾಡ್ತಾರೆ, ಅಥವಾ ಎಲ್ಲನ ಹೋಗಬೇಕಂದ್ರೆ ಇಮಿಡಿಯೇಟ್ ವೆಹಿಕಲ್ ಬುಕ್ ಆಗಿಬಿಡುತ್ತೆ. ಸೊ ಎಲ್ಲಿವರೆಗೂ ಈ ಸೆಡೆಂಟರಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ, ಅಂದರೆ ಕೂತಲ್ಲೇ ಕೂತ್ಕೊಂಡು ಜಾಸ್ತಿ ಓಡಾಡದೇ ಇರುವಾಗ ಈ ವೆಯ್ಟ್, ಈಗ ತಿಂದಿದ್ದು ಕರಗೋದಿಲ್ಲ, ಅದು ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲ ಅಂದರೆ ಏನಾಗುತ್ತೆ, ಮಸಲ್ ಮಾಸ್ ಏನು ಕಡಿಮೆ ಆಗುತ್ತೆ, ಆಮೇಲೆ ಫ್ಯಾಟ್ ಡಿಸ್ಟ್ರಿಬ್ಯೂಷನ್ನು, ಫ್ಯಾಟ್ ವೆಯ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಮ್ಮ ಸಾವಿರಾರು ಜನ ಇನ್ಫರ್ಟಿಲಿಟಿ ಆಗಲಿ ಅಥವಾ ಬೇರೆ PCOD ಕಂಡೀಷನ್ಸ್ ಆಗಲಿ, ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂತೇಳಿ ನಿಮ್ಮ ಹತ್ರ ಸಾಕಷ್ಟು ಜನ ಬರೋರಿದ್ದಾರೆ. ಸೊ ಅದರಲ್ಲಿ ಮ್ಯಾಮ್ ಎಷ್ಟು ಜನ ಒಬೆಸಿಟಿ ಅವರು ಇದ್ದಾರೆ, ಅಥವಾ ಒಬೆಸಿಟಿ ಅವ್ರದ್ದು ರೋಲ್ ಅದರಲ್ಲಿ ಏನಿದೆ, ಅಂದರೆ ಜಾಸ್ತಿ PCOD ಒಬೆಸಿಟಿ ಅವ್ರು ಬರ್ತಾ ಇದ್ದಾರಾ, ಅಥವಾ ಅಬ್ಡಾಮಿನಲ್ ಫ್ಯಾಟು ಜಾಸ್ತಿ ವೇರಿಯೇಷನ್ಸಲ್ಲಿ ಇರೋರಿದ್ದಾರಾ? ಸೊ ಏನು ಮ್ಯಾಮ್ ಅವ್ರದ್ದಲ್ಲಿರೋ ರಿಸಲ್ಟ್ಸ್ ಹೇಗಿದೆ, ಅಥವಾ PCOD ಕಂಡೀಷನ್ಸಲ್ಲಿ ಏನು ಚೇಂಜಸ್ ಆಗ್ತಾ ಇದೆ ಒಬೆಸಿಟಿಯಲ್ಲಿ ಇರೋರ್ದು, ಅದನ್ನು ಎಕ್ಸ್ಪ್ಲೇನ್ ಮಾಡ್ಬೋದಾ ನಿಮಗೆ? ಆ ಕಡೆ ಫಿಸಿಕಲ್ ಆ್ಯಕ್ಟಿವಿಟಿನೂ ಇಲ್ಲ, ಫುಡ್ ಇಂಟೇಕು ಕೂಡ ಚೆನ್ನಾಗಿಲ್ಲ, ಎಲ್ಲ ಜಂಕ್ ಫುಡ್ ಆಯಿತು, ಅಥವಾ ಎಕ್ಸೆಸಿವ್ ಇಂಟೇಕು, ಎಕ್ಸೆಸಿವ್ ಕ್ರೇವಿಂಗು, ಅದ್ರ ಜೊತೆ ಸ್ಟ್ರೆಸ್ಸು, ಇದೆಲ್ಲದು ಸೇರಿದವಾಗ ಬಾಡಿ ಈಸ್ ವರ್ಕಿಂಗ್ ಮೋರ್ ಟು ಮೆಟಬಲೈಸ್ ದ ಸೇಮ್ ಅಮೌಂಟ್ ಆಫ್ ಫ್ಯಾಟ್. ಸೊ ಅವಾಗ ಏನಾಗುತ್ತೆ, ದ ಆಕ್ಸಿಡೇಟಿವ್ ಸ್ಟ್ರೆಸ್ಸು ಫ್ರೀ ರ್ಯಾಡಿಕಲ್ಸ್ನ ರಿಲೀಸ್ ಮಾಡುತ್ತೆ. ಈ ಫ್ರೀ ರ್ಯಾಡಿಕಲ್ಸ್ ಏನು ಮಾಡುತ್ತೆ, ಈ ಓವರಿಯಲ್ಲಿ ನ್ಯಾಚುರಲಿ ಹೇಳಬೇಕಾದ್ರೆ ಒಂದು ಓವರಿ ಏನು ಮಾಡಬೇಕು, ತಿಂಗಳ ಯಾವಾಗ ಪೀರಿಯಡ್ಸ್ ಆಗುತ್ತಲ್ಲ, ಅಲ್ಲಿಂದ ಒಂದು ಚಿಕ್ಕ ಫಾಲಿಕಲ್ ರಿಕ್ರೂಟ್ ಆಗುತ್ತೆ, ಅಂದರೆ ಅದು ರೆಡಿ ಆಗುತ್ತೆ, ಅದು ನೆಕ್ಸ್ಟ್ ಎಗ್ ಆಗಿ ಪ್ರೊಡ್ಯೂಸ್ ಆಗಬೇಕು. ಅದು 15ನೇ ದಿವಸ ಎಗ್ ದೊಡ್ಡದಾಗುತ್ತೆ, ರಿಲೀಸ್ ಆಗುತ್ತೆ, ಅದಾದಮೇಲೆ ಮದುವೆ ಆಗಿದ್ರೆ ಪ್ರೆಗ್ನೆನ್ಸಿ ಆಗುತ್ತೆ, ಮದುವೆ ಆಗಿಲ್ಲ ಅಂದರೆ ನೀಟಾಗಿ ಪೀರಿಯಡ್ಸ್ ಆಗುತ್ತೆ. ಸೊ ದಿಸ್ ಈಸ್ ಅಬೌಟ್ ದ ರೆಗ್ಯುಲರ್ ಮೆನ್ಸ್ಟ್ರಲ್ ಸೈಕಲ್. ಇದು ಓವರಿಯಲ್ಲಿ ನ್ಯಾಚುರಲಿ ಆಗಬೇಕು. ಸೊ ಯಾವಾಗ ಈ ಫ್ರೀ ರ್ಯಾಡಿಕಲ್ಸು ಜಾಸ್ತಿ ಆಗ್ತಾ ಹೋಗುತ್ತೋ ಆವಾಗ ಏನಾಗುತ್ತೆ, ಈ ಫಾಲಿಕಲ್ ಅನ್ನೋದು ಒಂದೋ ಎರಡೋ ನ್ಯಾಚುರಲ್ ಸೈಕಲಲ್ಲಿ ರಿಲೀಸ್ ಆಗಬೇಕಾಗಿರೋದು ಮಲ್ಟಿಪಲ್ ಫಾಲಿಕಲ್ಸ್ ಬರುತ್ತೆ, ಅಂದರೆ ಪಾಲಿಸಿಸ್ಟಿಕ್ ಅಂತ ಹೇಳ್ತೀವಿ. ಅದು ಸಿಸ್ಟ್ ಅಂದರೆ ನಿಮಗೆ 4-5 ಸೆಂಟಿಮೀಟರ್ ಸಿಸ್ಟೇ ಆಗಬೇಕಂತ ಏನಿಲ್ಲ, ಚಿಕ್ಕ ಫಾಲಿಕಲ್ಸು ತುಂಬ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ, ಅಂದರೆ ಒಂದೇ ಸಲಕ್ಕೆ 12ಕ್ಕಿಂತ ಜಾಸ್ತಿ ಬರುತ್ತೆ. ಯೂಶಲಿ 10, 5, 6, 12 ಮ್ಯಾಕ್ಸಿಮಮ್ ಲಿಮಿಟ್ ತೊಗೊಳ್ತೀವಿ. 10ರಿಂದ 12 ಕ್ರಾಸ್ ಆಗ್ತಾ ಹೋಗ್ಬಿಡುತ್ತೆ, ಆವಾಗ ಅದನ್ನು ನಾವು ಪಾಲಿಸಿಸ್ಟಿಕ್ ಓವರಿ ಅಂತ ಹೇಳ್ತೀವಿ. ಸೊ ಬಟ್ ಅಲ್ಲಿ ಏನಾಗುತ್ತೆ ಅಂದರೆ
ಫಾಲಿಕಲ್ ಮಾತ್ರ ಬರುತ್ತೆ, ಆದರೆ ಒಂದು ಫಾಲಿಕಲ್ ಕೂಡ ಎಗ್ ಫಾರ್ಮೇಷನ್ ಆಗುವಷ್ಟರ ಮಟ್ಟಿಗೆ ದೊಡ್ಡದಾಗೋದಿಲ್ಲ, ಅದು ಮೆಚುರಿಟಿನೂ ಆಗೋದಿಲ್ಲ. ಅದು 2-3 ದೊಡ್ಡದಾಗ್ತಾ ಹೋಗುತ್ತೆ, ಬಟ್ ಯಾವುದು ಕೂಡ ಎಗ್ ಆಗಿ ಕನ್ವರ್ಷನ್ ಆಗೋದಿಲ್ಲ. ಅಲ್ಲಿಂದ ಅದು ಒಂದು ಪ್ರೆಗ್ನೆನ್ಸಿನೂ ಕಾಸ್ ಮಾಡೋದಿಲ್ಲ, ಅದು ಪೀರಿಯಡ್ಸು ಕೂಡ ಆಗೋದಿಲ್ಲ. ಸೊ ಅವಾಗ ಏನಾಗುತ್ತೆ, ಒಂದು ಪೇಷಂಟ್ಸಿಗೆ ಇರೆಗ್ಯುಲರ್ ಸೈಕಲ್ ಆಗುತ್ತೆ, 2-3 ಮಂತ್ಸ್ ಆದರೂ ಅವ್ರಿಗೆ ಪೀರಿಯಡ್ಸ್ ಆಗೋದಿಲ್ಲ, ಅಥವಾ ಅವ್ರಿಗೆ ಪ್ರೆಗ್ನೆನ್ಸಿ ಅಚೀವ್ ಮಾಡೋದ್ರಲ್ಲೂ ಆಗೋದಿಲ್ಲ. ಕಮಿಂಗ್ ಟು ದಿಸ್ ಅಬ್ಡಾಮಿನಲ್ ಒಬೆಸಿಟಿ, ಮೇನ್ಲಿ ಕಾರಣ ಅದು ಗಂಡಸರಲ್ಲಾದರೂ ಆಗಿರ್ಬೋದು, ಹೆಂಗಸರಲ್ಲಾದ್ರೂ ಆಗಿರ್ಬೋದು, ಹೊಟ್ಟೆ ಭಾಗದ ಬೊಜ್ಜು ಜಾಸ್ತಿ ಯಾವಾಗ ಆಗುತ್ತೆ ಅಂದರೆ ಹೈಪರ್ ಇನ್ಸುಲಿನ್, ಅಂದರೆ ಇನ್ಸುಲಿನ್ ಲೆವೆಲ್ಸ್ ಜಾಸ್ತಿ ಆದಾಗ. ಈವನ್ ಗಂಡಸರಾದರೂ ಆಯಿತು, ಊಟ ಮಾಡಿಬಿಟ್ಟು ಮತ್ತೆ ತಿರ್ಗಾ ಲ್ಯಾಪ್ಟಾಪ್ ಮುಂದೆ ಕೂತ್ಕೊಳ್ಳೋದು, ಅಥವಾ ಬೈಕ್ ತೊಗೊಂಡು ಎಲ್ಲ ಟೈಮ್ ಓಡಾಡೋದು, ಅವರು ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲ, ರನ್ನಿಂಗ್ ಇಲ್ಲ, ಜಾಗಿಂಗ್ ಇಲ್ಲ, ಸೊ ಆ ಥರ ಏನೂ ಇಲ್ಲದೆ ಇರುವಾಗ ಇನ್ಸುಲಿನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ಸುಲಿನ್ದು ಕ್ಯಾರೆಕ್ಟರಿಸ್ಟಿಕ್ ಏನಂತಂದರೆ ಇಟ್ ಕಾಸಸ್ ಫ್ಯಾಟ್ ಡಿಪಾಸಿಷನ್ ಮೇನ್ಲಿ ಇನ್ ದ ಅಬ್ಡಮನ್ ಏರಿಯಾ. ಇಲ್ಲಿ ಇನ್ನೂ ಒಂದು ಏನಂತಂದರೆ ಸ್ವಲ್ಪ ಫ್ಯಾಟ್ ಏನಿರುತ್ತೆ ಹೊಟ್ಟೆಯಲ್ಲಿ, ಅದು ನೆಕ್ಸ್ಟ್ ಬರೋ ಇನ್ಸುಲಿನ್ ಏನು ಜಾಸ್ತಿ ವರ್ಕ್ ಮಾಡ್ತಾ ಇರುತ್ತೆ, ಈ ಫ್ಯಾಟು ಅದರದ್ದು ರೆಸಿಸ್ಟೆನ್ಸ್ ಮಾಡ್ತಾ ಹೋಗುತ್ತೆ. ಸೊ ಏನು ಆಲ್ರೆಡಿ ಇನ್ಸುಲಿನ್ನು ಈಗ ಫಾರ್ ಎಕ್ಸಾಂಪಲ್ ಒಂದು 5 ಯೂನಿಟ್ ಇನ್ಸುಲಿನ್ ಈಗ ಒಂದು ಸಲಕ್ಕೆ ಒಬ್ಬರು ಊಟ ಮಾಡಿದ್ದಾರೆ, ಅವರಿಗೆ ಒಂದು 5 ಯೂನಿಟ್ ಇನ್ಸುಲಿನ್ ನ್ಯಾಚುರಲಿ ಪ್ರೊಡಕ್ಷನ್ ಆಗಬೇಕು. ಆ 5 ಯೂನಿಟ್ ಇನ್ಸುಲಿನ್ ಅವರು ಒಂದು ಹೊತ್ತು ಮಾಡಿರೋ ಫುಡ್ಡನ್ನು ಮೆಟಬಲೈಸ್ ಮಾಡೋಕ್ಕೆ ಅವಶ್ಯಕತೆ ಇರುತ್ತೆ. ಬಟ್ ಇದೇ 5 ಯೂನಿಟ್ ಇನ್ಸುಲಿನ್ನು ಹೊಟ್ಟೆ ಭಾಗದ ಬಜ್ಜೆ ಏನಿರುತ್ತಲ್ಲ, ಈ 5 ಯೂನಿಟ್ ಇನ್ಸುಲಿನ್ ಕೆಲಸ ಏನು ಮಾಡ್ತಿರುತ್ತೆ ಅದಕ್ಕೆ ಅದು ಅಡ್ಡಿ ಮಾಡುತ್ತೆ. ಅದನ್ನು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಆವಾಗ 5 ಯೂನಿಟ್ ಸೆಕ್ರಿಟ್ ಆಗೋ ಕಡೆ 10 ಯೂನಿಟ್ ಬಾಡಿ ಸೆಕ್ರಿಟ್ ಮಾಡುತ್ತೆ, ಬಿಕಾಸ್ ಗ್ಲೂಕೋಸ್ ಅಂತೂ ಮೆಟಬಲೈಸ್ ಆಗಲೇಬೇಕು. ಸೊ ಅಂಥ ಟೈಮಲ್ಲಿ ಈ ಹೊಟ್ಟೆ ಭಾಗದ ಸ್ವಲ್ಪ ಇರೋ ಫ್ಯಾಟು ತಿರ್ಗಾ ಇನ್ಸುಲಿನನ್ನು ಜಾಸ್ತಿ ಮಾಡ್ತಾ ಹೋಗುತ್ತೆ. ಇದು ಒಂಥರ ವಿಷಯಸ್ ಸೈಕಲ್ ಅಂತ ಹೇಳ್ತೀವಿ. ಇನ್ನೂ ಒಂದು PCOS ಪ್ರಾಬ್ಲಮ್ ಏನಂದರೆ, ಈಗ ಆಲ್ರೆಡಿ ನಾನು ಹೇಳಿದ್ನಲ್ಲ ಹೊಟ್ಟೆ ಭಾಗದ ತೂಕದಿಂದ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗುತ್ತೆ ಅಂತ, ಅವರಿಗೆ ಆ ಪ್ರೆಗ್ನೆನ್ಸಿ ಡೆಲಿವರಿ ಟೈಮು 35 ವರ್ಷ 40 ವರ್ಷ ತನಕ ಅವರಿಗೆ ಏನೂ ತೊಂದರೆ ಆಗದೆ ಇರ್ಬೋದು. ಬಟ್ ಡೆಫಿನೆಟ್ಲಿ ಡಯಾಬಿಟಿಸ್ ಬರುವಂಥ ರಿಸ್ಕ್ ತುಂಬ ಜಾಸ್ತಿ ಇರುತ್ತೆ ಒಂದ್ಸಲ PCOS ಇದ್ದರೆ. ಸೊ ಡಯಾಬಿಟೀಸ್. ಇನ್ನೊಂದೇನೆಂದರೆ ಫ್ರೀ ರ್ಯಾಡಿಕಲ್ಸು ಮತ್ತು ಆಕ್ಸಿಡೇಟಿವ್ ಸ್ಟ್ರೆಸ್ ಜಾಸ್ತಿ ಇರೋದ್ರಿಂದ ಈವನ್ BP ಕೂಡ ಬೇಗ ಬರುತ್ತೆ. ಸೊ ಹಾಗಾಗಿ ನಾವು ಯಾಕೆ ತುಂಬ ಅರ್ಲಿ ಏಜಿಂದನೇ ತುಂಬ ಸ್ಟ್ರೆಸ್ ಮಾಡ್ತೀವಿ ಅಂದರೆ PCOS, ಅದಕ್ಕೆ ಅದನ್ನು ಸಿಂಡ್ರೋಮ್ ಅಂತ ಹೇಳ್ತೀವಿ. ಇಟ್ ಈಸ್ ನಥಿಂಗ್ ಬಟ್ ಅ ಮೆಟಬಾಲಿಕ್ ಸಿಂಡ್ರೋಮ್ ವೇರ್ ದ ಪೇಷಂಟ್ ವಿಲ್ ಹ್ಯಾವ್ ದ ರಿಸ್ಕ್ ಇನ್ getting regular periods, they have problem in conceiving, they might face problem in continuing till 9 months. These patients may get BP and sugar in pregnancy, or else ಅದೆಲ್ಲ ಕ್ಲಿಯರ್ ಮಾಡ್ಕೊಂಡ್ರು ಕೂಡ ಎಲ್ಲ ಒಂದು ಕಡೆ 35-40 ಇಯರ್ಸ್ ಬರುವಾಗ ಅವ್ರಿಗೆ BPನೋ ಶುಗರು ಸ್ವಲ್ಪ ಜಲ್ದಿನೇ ಬರೋ ಚಾನ್ಸಸ್ ಇರುತ್ತೆ, ಆ್ಯಂಡ್ ಅಷ್ಟು ಈಸಿ ಕಂಟ್ರೋಲು ಆಗೋದು ಕೂಡ ಕಷ್ಟ ಇರುತ್ತೆ. So I am dealing with so many obesity patients. So almost more than 70% of obese patients are suffering with thyroid problem. So hypothyroidism. So ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಅನ್ಕೊಳ್ತಾರೆ, ಫಸ್ಟ್ ದೇ ಆರ್ ಟೇಕಿಂಗ್ 12.5 mg, ದೆನ್ ದೇ ಆರ್ ಶಿಫ್ಟಿಂಗ್ ಟು 25, ದೆನ್ ದೇ ಆರ್ ಗೋಯಿಂಗ್ ಟು ಶಿಫ್ಟಿಂಗ್ ಟು 50, ದೆನ್ ದೇ ಆರ್ ಟು 100. ಐ ಆಮ್ ಸೀಯಿಂಗ್ ದ ಪೀಪಲ್ ಯೂಸಿಂಗ್ 150 ಆಲ್ಸೋ. ಸೊ ಎಲ್ಲರೂ ಜಾಸ್ತಿ ಮಾಡ್ತಾ ಇದ್ದಾರೆ ಬಿಟ್ಟೆ ಯಾರು ಕಮ್ಮಿ ಮಾಡ್ತಾ ಇಲ್ಲ. ಕರೆಕ್ಟ್. ಸೊ ಎನಿಥಿಂಗ್ ಏನು ಹೇಳ್ಬೋದು ಅಂತೇಳಿ. ಸೊ ಸಿ, ಥೈರಾಯ್ಡ್ ಇರಲಿ, ಡಯಾಬಿಟೀಸ್ ಇರಲಿ, ಹೈಪರ್ ಟೆನ್ಷನ್ ಇರಲಿ, ದೀಸ್ ಆರ್ ದ ಮೆಟಬಾಲಿಕ್ ಪ್ರಾಬ್ಲಮ್ಸ್ which is never getting cured. ನೀವು ಒಂದ್ಸಲ ತಗೊಂಡಾಯ್ತಾರೆ ಲೈಫ್ ಟೈಮ್ ತಗೋಬೇಕು ಅಂತಾನೆ ಹೇಳ್ತಾರೆ, and every year the dosage is increasing, right? Because again you're not fixing the root cause. What is the cause, right? Thyroid get so many causes because again it's a hormonal. Diabetes is, it's a hormonal, it's a metabolic, but again it is a hormonal insulin resistance. You're not fixing that. Insulin is per body kg ge ishte barutte. Now suddenly, if because of your sedentary lifestyle, from 80 you have become 120. Now the body is not having enough insulin for that metabolism. Now what you have to do? You don't have to take extra insulin, you have to reduce your weight. Taking extra insulin will maintain your weight till there only. Because again, insulin is a fat storing hormone. It will store your fat. It will never leave you down. Seeing that what is the root cause for your problem and then fixing it is important. And as I told, yoga, nutrition, acupuncture and lifestyle modification, a small changes in your lifestyle will have a very drastic change. ಸೊ ಇಷ್ಟೆಲ್ಲ ಇದ್ರ ಬಗ್ಗೆ ವಿಷಯಗಳು ನೋಡಿದಾಗ ಯಾವ ಥರ ಎಲ್ಲ ಪ್ರಿವೆಂಟಿವ್ ಮಾಡ್ಬೋದು, ನಾವು ಈ ಒಂದು ಒಬೆಸಿಟಿ ಪ್ರಾಬ್ಲಮ್ಸನ್ನು ಯಾವ ಥರ ಪ್ರಿವೆಂಟಿವ್ ಮಾಡ್ಬೋದು ಅಂತ ನೋಡ್ಕೊಂಡ್ರೆ ನಾನಾ ರೀತಿಯ ವಿಷಯಗಳು ಬರ್ತವೆ. ಮೇನಾಗಿ ನಮ್ಮ ಫಿಸಿಕಲ್ ಆಕ್ಟಿವಿಟೀಸ್ ಚೇಂಜಸ್ ಮಾಡುವಂಥದ್ದು, ಸಾಮಾನ್ಯವಾಗಿ ಜನರು ಮಾಡ್ತಾ ಇರೋ ರೀತಿ ಜಾಗಿಂಗ್ ಆಗ್ಬೋದು, ಅಥವಾ ವಾಕಿಂಗ್ ಆಗ್ಬೋದು, ಯೋಗ ಆಗ್ಬೋದು, ಮೆಡಿಟೇಷನ್ಸ್ ಆಗ್ಬೋದು, ಸೊ ಅಥವಾ ಪ್ರಾಣಾಯಾಮ ಪ್ರಾಕ್ಟೀಸ್ ಆಗ್ಬೋದು. ಇದೆಲ್ಲ ನಮ್ಮ ಬಾಡಿಯಲ್ಲಿ ತುಂಬ ಒಂದು ಚೇಂಜಸ್ ನಿಲ್ತದೆ. ಆ್ಯಕ್ಚುಲಿ ಬಾಡಿಯಲ್ಲಿ ಕಾರ್ಟಿಸಾಲ್ ಲೆವೆಲ್ ಚೇಂಜಸ್ ಆಗಿರುವಂಥದ್ದಾಗಲಿ, ಅಥವಾ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗಿರುವಂಥದ್ದಾಗಲಿ, ಅಥವಾ ಬೇರೆ ನಾನಾ ರೀತಿಯ ಚೇಂಜಸ್ಗಳು ಕಾಣಿಸ್ಕೊಳ್ಳಿಕ್ಕೆ ಬರ್ತವೆ ಒಂದು ಫಿಸಿಕಲ್ ಆಕ್ಟಿವಿಟೀಸು ಆಲ್ರೆಡಿ ಹೇಳಿರ್ತಾರೆ. ಸೊ ಇನ್ನೊಂದು ಚೇಂಜಸ್ ಏನಂದರೆ ನಾವು ಡಯಟರಿ ಚೇಂಜಸನ್ನು ಮಾಡ್ಕೊಳ್ಳೋದು
ಅದು ತುಂಬ ಕಠಿಣವಾದ ರೀತಿಯಲ್ಲಿ ಡಯಟರಿ ಚೇಂಜಸ್ ಮಾಡ್ಕೊಳ್ಳೋದಲ್ಲ. ಸೊ ನಮ್ಮ ಡೈಲಿ ಹ್ಯಾಬಿಟ್ಸಲ್ಲಿ ಯಾವ ಥರ ಚೇಂಜಸ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ಸೊ ಟೀ ಕುಡಿಯೋದ್ರ ಬದಲು ನಮ್ಮ ಒಂದು ನಾರ್ಮಲ್ ಆಗಿ ಒಂದು ಜ್ಯೂಸಸನ್ನು ತಗೊಳ್ಳುವಂಥದ್ದಾಗಿರಲಿ, ಅಥವಾ ಸೊ ಮೇಥಿ ವಾಟರ್ಸನ್ನು ತಗೊಳ್ಳುವಂಥದ್ದಾಗಲಿ, ಅಥವಾ ಟರ್ಮರಿಕ್ ವಾಟರನ್ನು, ಜಿಂಜರ್ ವಾಟರನ್ನು ತಗೊಳ್ಳುವಂಥದ್ದಾಗಲಿ, ಇದೇ ರೀತಿ ಸಣ್ಣ ಪುಟ್ಟ ವಿಷಯಗಳನ್ನು. ಮತ್ತು ಇನ್ನೊಂದು ಇಂಡಿಯನ್ ಮೆಡಿಸಿನ್ ನಾರ್ಮಲ್ ಆಗಿ ಟೇಸ್ಟ್ಫುಲ್ ಆಗಿ ನ್ಯಾಚುರಲ್ ಆಗಿರುವ ಟೇಸ್ಟ್ ಫುಡ್ಡನ್ನು ನಾವು ಸ್ವಲ್ಪ ಜಾಸ್ತಿ ಆಫ್ ಮಾಡ್ಕೊಳ್ಳುವಂಥದ್ದಾಗಿರಲಿ. ಆ್ಯಕ್ಚುಲಿ ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ ಆಗಲಿ, ಆರ್ಟಿಫಿಷಿಯಲ್ ಮಸಾಲಾಸ್ ಆಗಲಿ, ಅದ್ರ ಮೇಲೆ ಡಿಪೆಂಡ್ ಆಗದೆ ನಾವು ಪ್ರಾಪರಾಗಿ ನಮ್ಮ ಇಂಡಿಯನ್ ಮಸಾಲಾಸನ್ನು ಯೂಸ್ ಮಾಡುವಂಥದ್ದಾಗಲಿ, ಅದ್ರ ಜೊತೆ ಒಂದು ನಾರ್ಮಲ್ ಆಗಿರುವ ಫುಡ್ ಕಲ್ಚರನ್ನು ಮೇಂಟೈನ್ ಮಾಡ್ಕೊಳ್ಳುವಂಥದ್ದು. ಸೊ ಇಂಥದ್ದೆಲ್ಲ ಒಂದು ಪ್ರಾಕ್ಟೀಸ್ ಮಾಡಿದಾಗ ನಾವು ಇನ್ನೂ ಇದನ್ನು ಕೂಡ ಪ್ರಿವೆಂಟಿವ್ ಮಾಡಲಿಕ್ಕೆ ಸಾಧ್ಯ. ಇನ್ನೊಂದು ಮೇನ್ ಕಾನ್ಸೆಪ್ಟ್ ಏನಿದೆ, ಸೂಪರ್ ಮಾರ್ಕೆಟ್ ಕಾನ್ಸೆಪ್ಟ್ ಆಗಿರೋದು ಅಥವಾ ಹೊರಗಡೆ ಫುಡ್ಡನ್ನೇ ತಗೊಂಡಿರೋ ಕಾನ್ಸೆಪ್ಟ್ಸ್ ಆಗಿರೋದು. ನಾವು ಹೀಗೆ ಜಸ್ಟ್ ವಾಕ್ ಮಾಡ್ತಾ ನೋಡಿದಾಗ ಸೊ ವಿಟಮಿನ್ ಸಿ ರಿಚ್ ಇರೋ ಫುಡ್ ಜಾಸ್ತಿ ಇದೆ, ಇದು ಚೂಸ್ ಮಾಡಿ ಅಂತೆಲ್ಲ ನೋಡಿದಾಗಲೇ ತಗೊಳ್ಬೇಕಂತ ಫೀಲ್ ಬರ್ತದೆ. ಇಲ್ಲಾಂದರೆ ವಿಟಮಿನ್ ಡಿ ಇರುವಂಥದ್ದು ಅಥವಾ ಪ್ರೋಟೀನ್ಸ್ ಇರುವಂಥದ್ದು ಇದೆಲ್ಲ ನಾವು ನೋಡಿದಾಗ ಕೂಡಲೇ ಅದನ್ನು ಪಿಕ್ ಮಾಡ್ಕೊಳ್ಬೇಕಂತೇಳಿ ನಾವು ಒಂದು ಸ್ವಲ್ಪ ಟೆಂಡೆನ್ಸಿ ಜಾಸ್ತಿ ಇರ್ತದೆ. ಸೊ ಅದನ್ನು ಮಾಡ್ಲಿಕ್ಕೆ ಹೋಗೋದು ಬೇಡ. ಯಾಕಂತ ಹೇಳಿದ್ರೆ ವಿಟಮಿನ್ ಸಿ ರಿಚ್ ಇರೋ ಫುಡ್ ಎಷ್ಟು ವೆಜಿಟೇಬಲ್ಸ್ ಇದೆ, ಎಷ್ಟು ಫ್ರೂಟ್ಸ್ ನಮಗೆ ಗೊತ್ತಿದೆ. ಸೊ ಅದೇ ರೀತಿ ಈಗ ಪ್ರೋಟೀನ್ಸ್ ಆಗಿರುವಂಥದ್ದಾಗಲಿ, ಸೊ ಪ್ರೋಟೀನ್ಸ್ ಕಮ್ಮಿ ಇದೆ ಅಂತೇಳಿ ನಾವು ಜನರಲ್ ಆಗಿ ಅಲ್ಲಿ ಪ್ರೋಟೀನ್ಸ್ ಜಾಸ್ತಿ ಇದೆ ಅಂತ ಜನ ಆಪ್ಟ್ ಮಾಡೋ ಜಾಸ್ತಿ ಇರುತ್ತೆ. ಸೊ ಅದು ಹೋಗೋ ಅವಶ್ಯಕತೆ ಇಲ್ಲ. ಯಾಕಂದರೆ ಪ್ರೋಟೀನ್ ರಿಚ್, ಈಗ ಒಂದು ವೆಜಿಟೇರಿಯನ್ ಆದರೂ ಕೂಡ ಪ್ರೋಟೀನ್ ರಿಚ್ ವೆಜಿಟೇಬಲ್ಸ್ ತುಂಬ ಇದೆ. ಅದೇ ಜೊತೆಗೆ ನಾನ್ ವೆಜಿಟೇರಿಯನ್ ಆದರೂ ಕೂಡ ಅಷ್ಟೇ ಪ್ರೋಟೀನ್ ರಿಚ್ ಇರೋ ಫುಡ್ಡನ್ನು ಆಪ್ಟ್ ಮಾಡುವಂಥದ್ದಾಗಲಿ, ಅಥವಾ ವಿಟಮಿನ್ ಸಿ ಇರುವಂಥದ್ದಾಗಲಿ, ಅಥವಾ ಬೇರೆ ಎನಿ ಅವರಲ್ಲಿ ಆರ್ಗ್ಯಾನಿಕ್ ಅಂತ ಕೊಟ್ಟಿರ್ತಾರೆ. ಯೂಶಲಿ ರೆಡಿ ಟು ಈಟ್ ಅಂತ ಇದೆ, ರೆಡಿ ಟು ಮಿಕ್ಸ್ ಅಂತ ಇದೆ. ಸೊ ತುಂಬ ಕಾನ್ಸೆಪ್ಟ್ ಇದೆ, ರೆಡಿ ಟು ಕುಕ್ ಅಂತ ಕಾನ್ಸೆಪ್ಟ್ ಇದೆ. ಸೊ ಇದೆಲ್ಲನೆಲ್ಲ ಬೇರೆ ಆಪ್ಟ್ ಮಾಡೋದಕ್ಕಿಂತ ಸೊ ನಮಗೆ ಏನಿದೆ, ಸೊ ನಾರ್ಮಲ್ ಆಗಿ ನಮಗೆ ಸಿಗುವಂಥ ಫ್ರೂಟ್ಸ್ ಆಗಿರಲಿ, ನಾರ್ಮಲ್ ಜ್ಯೂಸಸ್ ಆಗಿರಲಿ, ನಾರ್ಮಲ್ ವೆಜಿಟೇಬಲ್ಸ್ ಆಗಿರಲಿ, ನಾರ್ಮಲ್ ಗ್ರೈನ್ಸ್ ಆಗಿರಲಿ, ರೈಸಸ್ ಆಗಿರಲಿ, ವೀಟ್ ಆಗಿರಲಿ, ಇದೆಲ್ಲ ಏನು ನಾರ್ಮಲ್ ಆಗಿ ಸಿಗುತ್ತೆ ಅದನ್ನು ಕನ್ಸ್ಯೂಮ್ ಮಾಡ್ತಾ ಬಂದರೆ ನಮ್ಮ ಒಬೆಸಿಟಿ ವೇರಿಯೇಷನ್ಸನ್ನು ಕಮ್ಮಿ ಮಾಡಬಹುದು. ಸೊ ಇದಿಷ್ಟು ಈಗ ಆಲ್ರೆಡಿ ಒಬ್ಬರು ಒಬೇಸ್ ಅಂತ ಪೇಷಂಟ್ ಆಗಿದ್ರೆ, ಇಲ್ಲಾಂದರೆ ಓವರ್ ವೆಯ್ಟ್ ಆಗಿದ್ರೆ, ಅವ್ರು ಫಸ್ಟ್ ಚೂಸ್ ಮಾಡ್ಕೊಳ್ಳೋ ಟ್ರೀಟ್ಮೆಂಟ್ಸ್ ಯಾವುದಲ್ಲ ಅಂತ ಹೇಳಿದರೆ, ಈವನ್ ಈಗ ಬ್ಯಾಂಗ್ಳೂರು ಅಂತ ಒಂದು ಸಿಟಿಯಲ್ಲಿ ಮೇನಾಗಿ ಫಸ್ಟ್ ಅವರು ಬೇರಿಯಾಟಿಕ್ ಸರ್ಜರಿಗೆ ಹೋಗ್ತಾರೆ. ಸೊ ಯೂಶಲಿ 100 to 120 ಇಲ್ಲಾಂದರೆ 110 kgs ಎಲ್ಲ ಇದ್ದವರು ಫಸ್ಟಾಗಿ ಅವ್ರು ಚೂಸ್ ಮಾಡ್ಕೊಳ್ಳೋದು ಬೇರಿಯಾಟಿಕ್ ಸರ್ಜರಿ. ಇಲ್ಲಾಂದರೆ ಕೆಲವರು ಲೈಪೋಸಕ್ಷನ್ಗೆ ಹೋಗುವಂಥವ್ರು ಇದ್ದಾರೆ, ಅಥವಾ ಕೆಲವರು ಈಗ ರೀಸೆಂಟಾಗಿ ಕೆಲವು ಮೊಂಜಾರೋ ಅಂತ ಟ್ಯಾಬ್ಲೆಟ್ಸ್ ಬಂದಿದೆ. ಅದೇ ರೀತಿ ಕೆಲವರು ಟ್ಯಾಬ್ಲೆಟ್ಸನ್ನು ಡಿಪೆಂಡ್ ಆಗಿ ಅದ್ರ ಮೇಲೆ ಟ್ರೀಟ್ಮೆಂಟ್ಸನ್ನು ತಗೊಳ್ಳೋರು, ಕೆಲವರು ಹರ್ಬಲ್ಸ್ ಆಗಿ ಸಪ್ಲಿಮೆಂಟ್ಸನ್ನು ತಗೊಳ್ತಾ ಮಾಡೋರು, ಹರ್ಬಲ್ ಪೌಡರ್ಸನ್ನು ಯೂಸ್ ಮಾಡೋರು, ಇಂಥದ್ದು ಸುಮಾರು ಜನ ಬೇರೆ ಈಗ ಪ್ರೆಸೆಂಟ್ಲಿ ಮೆಡಿಕೇಷನ್ಸನ್ನು ತಗೊಳ್ತಾ ಇದ್ದಾರೆ. ಸೊ ಇದರಿಂದ ಎಲ್ಲದರಿಂದ ಕೂಡ ಕಂಪ್ಲೀಟಾಗಿ ಸೈಡ್ ಎಫೆಕ್ಟ್ ಜಾಸ್ತಿ ಇದೆ, ಮತ್ತು ಅದರಲ್ಲಿ ಪ್ರಾಪರ್ ಆಗಿರೋ ರಿಸಲ್ಟ್ಸ್ ಕೂಡ ಇದೆ, ಅಷ್ಟಕ್ಕಷ್ಟೇ ಇರುವಂಥದ್ದು. ಮತ್ತು ಯೂಶಲಿ ಬಾಡಿಯ ಹಾರ್ಮೋನಲ್ಸ್ ಮೇಲೆ ಅಥವಾ ಮೆಟಬಾಲಿಸಮ್ ಮೇಲೆ ಹಾರ್ಮ್ ಮಾಡುತ್ತೆ. ಸೊ ಅದ್ರ ಬದಲು ಯಾವ ಥರ ನಾವು ಇಲ್ಲಿ ಚೇಂಜ್ ಮಾಡ್ಕೊಂಡು ಬಂದರೆ ನ್ಯಾಚುರಲ್ ವೇಯಲ್ಲಿ ಕೂಡ ಸೊ ಇದೇ ಏನೇನು ಪ್ರಾಬ್ಲಮ್ ಇದೆ, ಆಲ್ರೆಡಿ ಓವರ್ ವೆಯ್ಟ್ ಅಥವಾ ಒಬೇಸ್ ಆಗಿರೋರಿಗೆ ಏನೇನು ಪ್ರಾಬ್ಲಮ್ ಅದನ್ನು ನ್ಯಾಚುರಲ್ ಆಗಿ ಕೂಡ ಕಮ್ಮಿ ಮಾಡ್ಕೊಳ್ಬೋದು. ಸೊ ನಾವು ನಮ್ಮ ಕ್ಲಿನಿಕಲ್ಲಿ ಯಾವ ಥರ ಟ್ರೀಟ್ಮೆಂಟ್ಸ್ ಎಲ್ಲ ಇಲ್ಲಿ ಮಾಡ್ತೇವೆ ಅಂತ ಹೇಳಿದರೆ, ಪೇಷಂಟ್ಸ್ ಬಂದರೆ ಅವರು ಒಬೇಸ್ ಇದ್ದರೆ ಸೊ ಅವ್ರದ್ದು ರೂಟ್ ಕಾಸ್ ಏನು, ಎಲ್ಲಿಂದ ಅದು ಬಾಡಿ ವೆಯ್ಟು ಹೇಗೆ ಜಾಸ್ತಿ ಆಯಿತು ಅಂತ ಪ್ರಾಪರ್ ಆಗಿ ರೂಟ್ ಕಾಸನ್ನು ಕಂಡುಹಿಡಿದು ಅವರಲ್ಲಿ ಏನು ವೇರಿಯೇಷನ್ಸ್ ಆಗ್ತಿದೆ, ಅವರಿಗೆ ಅವರು ಡಯಾಬಿಟಿಕ್ ಇದ್ದಾರಾ, ಸೊ ಇಲ್ಲಾಂದರೆ ಅವರು ಹೈಪರ್ಟೆನ್ಸಿವ್ ಇದ್ದಾರಾ, ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆಯಾ, ಅಥವಾ ಫಿಮೇಲ್ಸ್ ಆಗಿರೋ PCOD ಕೇಸಸ್ ಇದೆಯಾ, ಥೈರಾಯ್ಡ್ ಇಶ್ಯೂಸ್ ಇದೆಯಾ, ಅದು ಹೇಗೆ ಬಂತಂದ ಒಂದು ರೂಟ್ ಕಾಸನ್ನು ನೋಡಿಕೊಂಡು ಸೊ ಅದ್ರ ಮೇಲೆ ಪ್ರಾಪರ್ ಆಗಿರೋ ಡಯಟನ್ನು ಕೊಡ್ತೇವೆ. ಅದ್ರ ಜೊತೆ ನಾವು ಹೈಡ್ರೋಥೆರಪಿ ಟ್ರೀಟ್ಮೆಂಟ್ಸನ್ನು ಕೊಡ್ತೇವೆ, ಯೋಗ ಥೆರಪಿಯನ್ನು ಕೊಡ್ತೇವೆ, ಕೊಲೋನ್ ಹೈಡ್ರೋಥೆರಪಿ ಅಂತ ಟ್ರೀಟ್ಮೆಂಟ್ಸನ್ನು ಕೊಡ್ತೇವೆ. ಕೊಲೋನ್ ಹೈಡ್ರೋಥೆರಪಿ ಟ್ರೀಟ್ಮೆಂಟ್ ಬಗ್ಗೆ ಸ್ಪೆಷಲಾಗಿ ಹೇಳಬೇಕೇನಂತ ಹೇಳಿದ್ರೆ, ಪ್ರಾಪರ್ ಆಗಿರೋ ಗಟ್ ಕ್ಲೀನಿಂಗನ್ನು ಮಾಡಬೇಕು. ಸೊ ಏನು ಪ್ರಾಬ್ಲಮ್ಸ್ ಬಂದರೂ ಕೂಡ ನಮ್ಮ ಬಾಡಿಯಲ್ಲಿರುವ ಇಂಟೆಸ್ಟೈನ್ಸ್ ಆಗಿರಲಿ ಅಥವಾ ಸ್ಟೊಮಕ್ ಆಗಲಿ, ಇಲ್ಲಿಂದ ಏನು ಟಾಕ್ಸಿಸಿಟಿ ಪ್ರೊಡ್ಯೂಸ್ ಮಾಡುತ್ತೆ ಅದನ್ನು ಕ್ಲಿಯರ್ ಮಾಡಬೇಕಾಗಿರುವಂಥದ್ದು. ಸೊ ಅದ್ರ ಜೊತೆಗೆ ಮ್ಯಾನಿಪ್ಯುಲೇಟಿವ್ ಟೆಕ್ನಿಕ್ಸ್ ಆಗಿರಲಿ, ಮಸಾಜ್ ಮೂಮೆಂಟ್ಸ್ ಆಗಿರಲಿ, ಕೋಲ್ಡ್ ಥೆರಪಿ ಆಗಿರಲಿ, ಕ್ರಯೋಥೆರಪೀಸ್ ಆಗಿರಲಿ, ಹಿಪ್ ಬಾತ್ ಆಗಿರಲಿ, ಸ್ಟೀಮ್ ಬಾತ್ ಆಗಿರಲಿ, ಇದ್ರ ಜೊತೆಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದರೆ ಅಕ್ಯುಪಂಕ್ಚರ್ ಆಗಿರಲಿ, ಅದರ ಜೊತೆಗೆ ಸ್ಟ್ರೆಚಿಂಗ್ಸ್ ಥೆರಪೀಸ್ ಆಗಿರಲಿ, ಎಕ್ಸಸೈಸ್ ಥೆರಪೀಸ್ ಆಗಿರಲಿ, ಯೋಗದ ಮೆಡಿಟೇಷನ್ಸ್ ಆಗಿರಲಿ, ಪ್ರಾಣಾಯಾಮ, ಇದನ್ನೆಲ್ಲವನ್ನು ನಾವು ನಮ್ಮ ಕ್ಲಿನಿಕಲ್ಲಿ ನಾವು ಪ್ರೊವೈಡ್ ಮಾಡ್ತಾ ಇದ್ದೇವೆ. ಯಾಕಂತ ಹೇಳಿದರೆ ನ್ಯಾಚುರಲ್ ವೇಯಲ್ಲಿ ಹೋಗಬೇಕು. ಸೊ ಏನೋ ಬಾಡಿ ವೆಯ್ಟು ಹೇಗೆ ನಾವು ಈಗಲೇ ನೋಡಿದ್ರಲ್ಲ ಯಾವ ಥರ ಅಂತ ಬಾಡಿ ವೆಯ್ಟು ಎಲ್ಲಿಂದ ಒರಿಜಿನ್ ಆಗ್ತಾ ಇದೆ ಅಂತೇಳಿ, ಇಮಿಡಿಯೇಟ್ ಎಫೆಕ್ಟ್ ಅಂತೇಳಿ ಬೇರೆ ಲೈಪೋಸೆಕ್ಷನ್ ಆಗಲಿ ಅಂಥದ್ದಾಗಲಿ ಅಥವಾ ಬೇರಿಯಾಟಿಕ್ ಸರ್ಜರಿಗಳಾಗಲಿ ಅಂಥದ್ದೆಲ್ಲ ಹೋಗೋ ಬದಲು ನ್ಯಾಚುರಲ್ ಆಗಿ ಕೂಡ ಕಮ್ಮಿ ಮಾಡ್ಕೊಳ್ಳುವಂಥ ಆಪ್ಷನ್ಸ್ ಇದೆ. ಬಟ್ ಜನರು ಅದನ್ನು ಚೂಸ್ ಮಾಡ್ತಾ ಇಲ್ಲ. ಸೊ ಇನ್ನು ನೆಕ್ಸ್ಟು ಕೂಡ ಅಷ್ಟೇ, ಇದೇ ರೀತಿ ಒಬೇಸ್ ಅಥವಾ ಓವರ್ ವೇಟ್ ಇವರು ಜಾಸ್ತಿ ಜನ ಇದ್ದರೆ ಹೋಗೋದಿದ್ದರೆ ಒಂದು ಸತಿ ಅದಕ್ಕಿಂತ ಮುಂಚೆ ಒಂದು ನೀವು ಆಲೋಚನೆ ಮಾಡ್ಕೊಳ್ಳಿ, ಇದರಿಂದ ನನಗೆ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದೆಯಾ, ಅಲ್ಲ ಇದು ನನಗೆ ಕಂಟ್ರೋಲ್ ಮಾಡ್ಕೊಳ್ಬೋದಾ ಹೀಗೆ ನ್ಯಾಚುರಲ್ ವೇಯಿಂದ ಅನ್ಸೋದು ಒಂದು ಸತಿ ಆಲೋಚನೆ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ಇರೋ ಪ್ರಾಪರ್ ಆಗಿ ನಾಲೆಡ್ಜ್ ಇರೋ ಹೆಲ್ತ್ ಕೇರ್ ಪ್ರೊಫೆಷನ್ ಅವ್ರನ್ನ ಮೀಟ್ ಆಗಿ ಇದ್ರ ಬಗ್ಗೆ ನೀವು ಸಜೆಷನ್ಸನ್ನು ತಗೊಳ್ಳಿ.